ಇಲ್ಲಿಯವರೆಗೂ ಅದರ ಪ್ರಾರಂಭನೇ ಆಗಿಲ್ಲ. ಸುಮಾರು 4 ಲಕ್ಷ ಹುದ್ದೆಗಳು ರಾಜ್ಯದಲ್ಲಿ ಖಾಲಿ ಹುದ್ದೆಗಳಿವೆ. ವಿದ್ಯಾರ್ಥಿಗಳು ವಯಸ್ಸು ಮುಗಿದು ಹೋಗ್ತಾ ಇದೆ, ಆದರೆ ಅವರ ಪರಿಸ್ಥಿತಿಯನ್ನ ಕೇಳೋರಿಲ್ಲ. ಆದರೆ ವಿಪರ್ಯಾಸ ಅಂತಂದ್ರೆ ನೋಡಿ, ನೀಟ್ ಲೀಕ್ ವಿಷಯದಲ್ಲಿ ಇವತ್ತು ಜಂತರ್ ಮಂತರ್ನಲ್ಲಿ ಒಂದು ಉಪವಾಸ ಸತ್ಯಾಗ್ರಹ ಅದಾಯ್ತು. ಈಗ ಅದಕ್ಕೆ ನಮ್ಮ ವಿರೋಧ ನಾವು ಯಾರೂ ವ್ಯಕ್ತಪಡಿಸಿಲ್ಲ. ಯಾಕೆ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆದರೆ ಸರಿಪಡಿಸ್ತಕ್ಕಂಥವ್ರು ಯಾರು? ಆಡಳಿತ ಮಾಡುವವರೇ ಮಾಡಬೇಕು. ಅಲ್ಲಿ ಕೇಂದ್ರ ಸರ್ಕಾರ ಅದರ ಮೆಷರ್ಸ್ ಅನ್ನು ತಗೊಂಡು ಸುಮಾರು ವಿದ್ಯಾರ್ಥಿಗಳಿಗೆ ಅವರ 1 ವರ್ಷ ಹಾಳಾಗಬಾರದು, ತಕ್ಷಣ ಮರುಪರೀಕ್ಷೆಯನ್ನು ಮಾಡಿದ್ರು. ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಅನ್ನು ಕೊಟ್ಟರು. ಈಗಾಗಲೇ 19ನೇ ತಾರೀಕೆ ರಿಸಲ್ಟ್ ಬಂದ ಮೇಲೆ ಇಡೀ ದೇಶಾದ್ಯಂತ ಯಾವ ವಿದ್ಯಾರ್ಥಿಗಳು ನೀಟ್ನಲ್ಲಿ ಪಾಸ್ ಆಗಿದ್ದಾರೆ ಅವರೆಲ್ಲರೂ ವಿಜೃಂಭಿಸ್ತಿದ್ದಾರೆ. ಆದರೆ ಹಿಂದೆ ಆದ ಕೆಲವು ಘಟನೆಗಳನ್ನು ಇಟ್ಕೊಂಡು ಕೆಲವರು ವಿದ್ಯಾರ್ಥಿಗಳ ಪರವಾಗಿ ಹೋರಾಟಕ್ಕೆ ಇಳಿದ್ರು. ಆದರೆ ಅಲ್ಲಿ ವಿದ್ಯಾರ್ಥಿಗಳು ಮಾಯವಾಗೋದ್ರು. ವಿದ್ಯಾರ್ಥಿಗಳ ಈ ಹೋರಾಟವನ್ನ ರಾಜಕೀಯ ಪಕ್ಷಗಳು ಹೈಜಾಕ್ ಮಾಡ್ಕೊಂಡ್ಬಿಟ್ವು. ವಿದ್ಯಾರ್ಥಿಗಳು ನಾಪತ್ತೆಯಾಗಿ ಈಗ ಆಜಾದಿ ಹೋನಾ ಚಾಹಿಯೆ, ಇನ್ಕುಲಾಬ್ ಜಿಂದಾಬಾದ್, ಪಾಕಿಸ್ತಾನ್ ಜಿಂದಾಬಾದ್, 370 ಆರ್ಟಿಕಲ್ ನಿಕಾಲೋ ಅಂದ್ರೆ ಏನಿದಲ್ಲ? ನೀಟ್ಗೂ ಇದಕ್ಕೂ ಏನಾದರೂ ಸಂಬಂಧ ಇದೆಯಾ? ರಾಹುಲ್ ಗಾಂಧಿ ಅವರು, ವಿರೋಧ ಪಕ್ಷದ ನಾಯಕರು ಯಾವ ಸಂದರ್ಭದಲ್ಲಿ ಹೊರದೇಶದಲ್ಲೇ ಹೋಗಿ ಕೂತ್ಕೊಳ್ತಾರೋ ಭವಿಷ್ಯ ಅಲ್ಲಿ ಈ ತಂತ್ರಗಾರಿಕೆಯನ್ನ ಅಲ್ಲಿಂದ ರೂಪಿಸಿ ಹೊರದೇಶದ ಭಾರತ ದೇಶ ದ್ರೋಹಿಗಳ ಜೊತೆ ಸೇರಿ ಅವರು ಭಾರತ ದೇಶಕ್ಕೆ ಬಂದ ಸಂದರ್ಭದಲ್ಲಿ ಇಂತಹ ಅನಾಹುತಗಳನ್ನ ಸೃಷ್ಟಿ ಮಾಡಿದ್ದನ್ನ ಇದು ಮೊದಲ ಬಾರಿಯಲ್ಲ, ಅನೇಕ ಬಾರಿ ಮಾಡಿದ್ದಾರೆ. ವಿದ್ಯಾರ್ಥಿಗಳು ತಮಗಾದ ಅನ್ಯಾಯದ ವಿರುದ್ಧವಾಗಿ ಹೋರಾಟ ಮಾಡತಕ್ಕಂಥ ಸಂದರ್ಭದಲ್ಲಿ ಯಾವುದೇ ರಾಜಕೀಯ ನಾಯಕರು, ಯಾವುದೇ ರಾಜಕೀಯ ಪಕ್ಷಗಳು ಅವರಿಗೆ ಬೆಂಬಲ ಕೊಡ್ತಕ್ಕಂಥದ್ದನ್ನು ನಾನು ವಿರೋಧಿಸೋದಿಲ್ಲ. ಆದರೆ ಇಲ್ಲಿ ಆಗಿದ್ದೇನಂತಂದ್ರೆ ವಿದ್ಯಾರ್ಥಿಗಳ ಹೋರಾಟವನ್ನೇ ಹತ್ತಿಕ್ಕಿ ಇವರ ಪರ್ಸನಲ್ ಅಜೆಂಡಾಗಳನ್ನು ತಗೊಂಡು ದೇಶದ್ರೋಹದ ಕೆಲಸಗಳನ್ನು ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಇದನ್ನ ನಮ್ಮ ಇವರೇನಿದು ಹ್ಯಾಂಗ್ಚುಕ್ ಅವರಿದ್ದಾರಲ್ಲ, ಅವರ ಪತ್ನಿಯವರು ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರು, ಕಾಂಗ್ರೆಸ್ನವರು ಇದನ್ನ ದಾರಿ ತಪ್ಪಿಸಿದ್ರು. ಅವರ ಪಕ್ಷದ ಲಾಭಕ್ಕಾಗಿ ಅಥವಾ ಅವರ ರಾಜಕೀಯ ತೆವಲುಗಳಿಗಾಗಿ ನಮ್ಮ ಮಕ್ಕಳ ಭವಿಷ್ಯವನ್ನೇ ಲೆಕ್ಕಿಸದೆ ಅವರು ಹೈಜಾಕ್ ಮಾಡಿದ್ರು. ಅವರ ಸ್ವಂತಕ್ಕೆ ಇದನ್ನು ಉಪಯೋಗಿಸ್ಕೊಂಡ್ರು. ಆದರೆ ಮಕ್ಕಳ ಪರವಾಗಿ ಇಲ್ಲ ಅಂತಕ್ಕಂಥದ್ದನ್ನು ಅವರು ನಿನ್ನೆ ಎಕ್ಸ್ಪೋಸ್ ಮಾಡಿದ್ದಾರೆ. ಸೋನಂ ವಾಂಚಕ್ ಆಯ್ತಾ, ಅವರ ಪತ್ನಿಯವರು. ಇದೆಲ್ಲಕ್ಕಿಂತ ಮಿಗಿಲಾಗಿ ನಾನು ಕೇಳ್ತಕ್ಕಂಥದ್ದು, ಕರ್ನಾಟಕದಲ್ಲಿ ಇಂಥ ಪರಿಸ್ಥಿತಿ ಇದೆಯಲ್ಲ ರಾಹುಲ್ ಗಾಂಧಿ ಅವರೇ, ನಿಮ್ಮ ಸರ್ಕಾರ ಇದೆಯಲ್ಲ ಇಲ್ಲಿ, ಈಗ 80 ಲಕ್ಷ ಕಲೆಕ್ಷನ್ ಮಾಡಿರೋದು ನಿಮಗೂ ಸೇರಿ ಇದೆಯಾ, ಭಾಗ ಇದೆಯಾ? ಇಲ್ಲಿಂದ ಇದರ ಬಗ್ಗೆ ನೀವ್ಯಾಕೆ ಮಾಡಬಾರ್ದು? ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ನಿಮ್ಮ ಸಲಹೆ ಏನು ಕೊಟ್ಟಿದ್ದೀರಿ? ಇದನ್ನ ಎಷ್ಟು ಗಂಭೀರವಾಗಿ ನೀವು ಪರಿಗಣಿಸಿದ್ದೀರಿ? ಇದು ಮೊದಲನೇದು. ಈಗಾಗಲೇ GKVKಯಲ್ಲಿ ಕುಳಿತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಿಮ್ಮ ಉತ್ತರ ಏನು? 84,000 ಹುದ್ದೆಗಳನ್ನು ತುಂಬುತ್ತೀವಿ ಅಂತ ಹೇಳಿದ್ರಿ. ಇದುವರೆಗೂ ಅದರ ಬಗ್ಗೆ ಚಕಾರ ಎತ್ತದ ಈ ಸರ್ಕಾರಕ್ಕೆ ನಿಮ್ಮ ಸಲಹೆ ಏನು? ನೀವು ಯಾಕಿಲ್ಲಿ ಬಂದಿಲ್ಲ? ಪರಿಶಿಷ್ಟ ಜಾತಿ ವರ್ಗಗಳಿಗೆ ಇವತ್ತು ಅನ್ಯಾಯ ಆಗ್ತಾ ಇದೆ. ಕಾಂಗ್ರೆಸ್ ಇರೋದೇ ಪರಿಶಿಷ್ಟ ಜಾತಿ ವರ್ಗಗಳನ್ನು ತುಳಿಲಿಕ್ಕೆ. ಇದನ್ನು ನಾನು ಪದೇ 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 ಹೇಳ್ತಾ ಬರ್ತಾ ಇದ್ದೇನೆ. ಆದರೆ ಪರಿಶಿಷ್ಟ ಜಾತಿ ವರ್ಗಗಳ ಮುಖಂಡರುಗಳು, ಸಂಘಟನೆಗಳ ಮುಖಂಡರು, ಹೋರಾಟಗಾರರು, ವಿದ್ಯಾರ್ಥಿಗಳು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಕಾಂಗ್ರೆಸ್ ಇವತ್ತು ಕಾಂಗ್ರೆಸ್ ಆಗಿ ಉಳಿದಿಲ್ಲ.
ಕಾಂಗ್ರೆಸ್ ಪಕ್ಷ ಇವತ್ತು ಕಾಕ್ರೋಚ್ ಕಾಂಗ್ರೆಸ್ ಪಾರ್ಟಿ ಆಗಿದೆ. ಅದರ ಒರಿಜಿನಾಲಿಟಿ ಕಳ್ಕೊಂಡಿದೆ. ಮಾನ್ಯ ಮಹಾತ್ಮ ಗಾಂಧಿಯವರು ಹಿಂದೆ ಹೇಳಿದ್ರು ಅವರ ಕಾಲಾವಧಿಯಲ್ಲಿ, ನೋಡಿ, ಸ್ವತಂತ್ರದ ಹೋರಾಟಕ್ಕಾಗಿ ಕಾಂಗ್ರೆಸ್ ಪಕ್ಷ ಅಂದ್ರೆ ಕಾಂಗ್ರೆಸ್ ಸಂಘಟನೆಯನ್ನು ಕಟ್ಟಲಾಗಿತ್ತು. ಸ್ವತಂತ್ರ ಆದ ನಂತರ ಅದಕ್ಕೆ ಏನೂ ಕೆಲಸ ಇಲ್ಲ, ಇದನ್ನ ಇಲ್ಲಿಗೆ ಬರ್ಖಾಸ್ತು ಮಾಡಿ, ನಿಮ್ಮ ರಾಜಕೀಯ ಪಕ್ಷಗಳನ್ನ ನೀವು ಬೇರೆ ಮಾಡ್ಕೊಳ್ಳಿ ಅಂತ. ಆದ್ರೆ ಇವತ್ತು ಅದು ಪೂರ್ಣ ಆಗಿದೆ. ಈಗ ಅದು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಲ್ಲ, ಅದು ಆಲ್ ಇಂಡಿಯಾ ಕಾಕ್ರೋಚ್ ಕಾಂಗ್ರೆಸ್. ಅದು ಸ್ಪಷ್ಟವಾಗೋಯ್ತು. ಈಗ ರಾಹುಲ್ ಗಾಂಧಿ ಅವರು ಕೂಡ ಕಾಕ್ರೋಚೆ, ಅವರು ಒಬ್ಬ ಕಾಕ್ರೋಚ್ ಅಂದಮೇಲೆ ಯಾರೂ ಇನ್ಮೇಲೆ ಕಾಕ್ರೋಚ್ಗಳನ್ನ ಮನೆಯಲ್ಲಿ ಇಟ್ಕೊಳ್ಳೋದಿಲ್ಲ. ಯಾಕಂದ್ರೆ ಅದು ವಿಷಪೂರಿತ ಕಾಕ್ರೋಚ್ಗಳು. ಅದರಿಂದಾಗಿ ಇನ್ಮೇಲೆ ಕಾಕ್ರೋಚ್ಗಳ ಸಂಹಾರ ಈ ದೇಶದಲ್ಲಿ ಆಗಬೇಕಾಗಿದೆ. ಅದಕ್ಕೆ ಕಾಕ್ರೋಚ್ ಈಗ ಫ್ಯಾಕ್ಟರಿಗಳು ಇನ್ನ ವೃದ್ಧಿ ಆಗ್ತವೆ. ಯಾಕಂತಂದ್ರೆ ಕಾಕ್ರೋಚ್ಗಳನ್ನೆಲ್ಲನೂ ಕೊಲ್ಲಬೇಕಾಗಿದೆ. ಇಲ್ಲ ಅಂತಂದ್ರೆ ದೇಶದ ಆರೋಗ್ಯ ಕೆಡ್ತದೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ.